ಮಗ ಹಸಿ ಸೊಪ್ಪನ್ನು ಬಿಡ್ದಂಗೆ ತಿಂತಾನೆ. ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಇಲ್ಲಿಗೆ ಹಿಟ್ಟನ್ನ ಹಾಕಿದ್ನಲ್ಲ, ತುಂಬಾ ಚೆನ್ನಾಗಿ ನೆಂದಿತ್ತು. ಈ ಸಾಂಬಾರ್ಗೆ ಟೊಮೆಟೆ, ಬೆಳ್ಳುಳ್ಳಿ, ಈರುಳ್ಳಿ, ಮೆಣಸಿನ್ಕಾಯಿ, ಬೇಳೆ, ಅರಿಶಿನ, ಉಪ್ಪು, ಸ್ವಲ್ಪ ನೀರ್ ಹಾಕಿ ಒಂದೆರಡು ವಿಷಲ್ ಕೂಗಿಸ್ದೆ. ಹಾಗಾಕ್ಬಿಟ್ಟು ಈ ಕಡೆ ಚಟ್ನಿಗೆ ಕೊತ್ತಂಬರಿ, ಕಾಯಿ, ಈರುಳ್ಳಿ, ಮೆಣಸಿನ್ಕಾಯಿ, ಜೀರಿಗೆ, ಕಡ್ಲೆ, ಉಪ್ಪು, ಬೇವು, ನೀರ್ ಹಾಕಿ ಮಿಕ್ಸಿ ಮಾಡ್ಕೊಂಡೆ. ಚಟ್ನಿಗೆ ಸ್ವಲ್ಪ ಒಗ್ಗರಣೆ ಹಾಕೊಂಡೆ. ಸಾಂಬಾರ್ಗೆ ಟೊಮೆಟೊ ಎಲ್ಲ ಬೇಯಿಸಿದ್ನಲ್ಲ, ಅದು ತಣ್ಣಗಾಗಿತ್ತು. ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡ್ಕೊಂಡು ಹಾಗೆ ಒಗ್ಗರಣೆ ಹಾಕಿ ಸಾಂಬಾರು ರೆಡಿ ಮಾಡ್ಕೊಂಡೆ. ಚಟ್ನಿ ಕೂಡ ರೆಡಿ ಆಗಿತ್ತು. ಬಾಕಿ ಇರೋದು ಇಡ್ಲಿ ಒಂದೇ. ಇಡ್ಲಿ ಪಾತ್ರೆ ತಗೊಂಡು ಸ್ವಲ್ಪ ಎಣ್ಣೆ ಹಚ್ಚಿ ಹಾಕಿ ಇಡ್ಲಿಗೆ ಇಟ್ಟೆ. ಬೇಗ ಇಡ್ಲಿನೂ ಆಯ್ತು. ಅಷ್ಟೊತ್ತಿಗೆ ಟೈಮ್ ಬೇರೆ ಆಗಿತ್ತು. ನಾನು ಇಡ್ಲಿ ತಿಂದು ರಾಗಿ ಸರಿ ಮಾಡಿ ತಿನ್ನಿಸ್ದೆ. ಅವನಿಗೆ ಇಡ್ಲಿ ತಿನ್ನಿಸ್ಲಿಲ್ಲ, ಸ್ವಲ್ಪ ಹುಳಿ ಇತ್ತು. ಹಾಗಾಗಿ ಅವನ್ನ ಎತ್ಕೊಂಡ್ ಬಂದು ಸ್ವಲ್ಪ ಹೊತ್ತು ಹೊರಗಡೆ ಕುತ್ಕೊಂಡ್ವಿ. ಅವನೇನೋ ಇಂಟ್ರೆಸ್ಟ್ ಆಗಿ ನೋಡ್ತಿದ್ದಾನೆ ಅಂದ್ಕೊಂಡ್ರ. ಮರಿಗಳಿಗೆ ಅಮ್ಮ ಸ್ನಾನ ಮಾಡಿಸ್ತಿದ್ರು, ಅದನ್ನೇ ನೋಡ್ತಿದ್ದ. ನುಗ್ಗೆ ಸೊಪ್ಪು ತಂದಿದ್ರು, ಅದನ್ನ ಬಿಡಿಸಿಡ್ತಿದ್ದೆ. ಅವಾಗ್ಲೇ ನೋಡಿ ಎತ್ಕೊಂಡು ನುಗ್ಗೆ ಸೊಪ್ಪು, ಹಸಿ ನುಗ್ಗೆ ಸೊಪ್ಪನ್ನು ಬಿಡ್ದಂಗೆ ತಿಂತಿದ್ದ ನನ್ ಮಗ. ಮನೆ ಆಂಟಿ ಎತ್ಕೊಂಡಿದ್ರು, ಅಲ್ಲೂ ಅಂಕಲ್ ಹತ್ರ ಕಿತಾಪತಿ ಮಾಡ್ತಾವ್ ನೋಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ.